ಓಯೆಲ್ಲ ಹೇಗಿದ್ರೆ ದಾದಿ ಕ್ಲಾನ್ ನಮಸ್ಕಾರ. ಇವತ್ತು ಮತ್ತೆ ನಾನು ನಿಮ್ಮನ್ನು ಕರ್ಕೊಂಬಂದಿರೋದು ಒಂದು 100 ವರ್ಷ ಹಳೆಯ ಒಂದು ಮೆಸ್ಗೆ. ಇಲ್ಲಿ ಬೆಳಗಿನ ತಿಂಡಿ, ಅದರಲ್ಲೂ ಎಕರೆ ಇಡ್ಲಿ ಅಂತ ಕೊಡ್ತಾರೆ. ಎಷ್ಟು ದೊಡ್ಡದಾಗಿರುತ್ತೆ, ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಬನ್ನಿ ಅಂಥ ಜಾಗಕ್ಕೆ ಹೋಗೋಣ, ನಾವು ಅಲ್ಲಿ ತಿಂಡಿ ತಿನ್ನೋಣ. ಇಷ್ಟು ಹಳೆಯದೊಂದು ಹೋಟ್ಲ್ ಅಂದರೆ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ, ಏನೇನು ತಿಂಡಿಗಳಿವೆ, ಇಷ್ಟು ಫೇಮಸ್ ಹೆಂಗಾಗಿದೆ, ಯಾರು ನಡೆಸ್ಕೊಂಬರ್ತಿದ್ರು ಎಲ್ಲ ಅವ್ರ ಹತ್ರ ಕೇಳೋಣ, ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ಎಕರೆ ಇಡ್ಲಿ, ಅದು ಹೆಂಗಿದೆ ನೋಡೋಣ ಬನ್ನಿ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿರೋದು ಕೆಂಗೇರಿ ಅಂದ್ಕೂಡಲೇ ಇವಾಗ ಗೊತ್ತಾಗಿರುತ್ತೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಒಂದು ಮೆಸ್ಸು, ಶ್ರೀ ವೀರಭದ್ರೇಶ್ವರ ಮೆಸ್ ಅಂತ. ಹೋಗೋಣ, ಏನೇನಿದೆ ನೋಡ್ಕೊಂಬರೋಣ. ನಮ್ಮ ಹೆಸರು ನಾಗೇಂದ್ರ ಅಂತೇಳಿ, ಹೋಟ್ಲ್ ಹೆಸರು ಶ್ರೀ ವೀರಭದ್ರೇಶ್ವರ ಮೆಸ್ ಅಂತ. ಹೋಟ್ಲು ಶುರು ಮಾಡಿದ್ದು ನಮ್ಮ ತಾತ, ನನಗೆ 50 ವರ್ಷ ಆಯಿತು. ಅವ್ರು ಹುಟ್ಟಿದಾಗಿಂದ ಅವರು ಹೋಟ್ಲೇ ಮಾಡ್ಕೊಂಡೇ ಬಂದಿದ್ದು. ಇದೇ ಸ್ಥಳದಲ್ಲಿ? ಹಾಂ, ಇದೆ ಅಂದರೆ ಹಳೆ ಹೋಟ್ಲಿತ್ತು, ಇದೇ ಸ್ಥಳದಲ್ಲಿತ್ತು. ಮೇ ಬಿ ಇರ್ಬೋದು, ಆಗಿದೆ ಅನಿಸುತ್ತೆ ಸರ್. ವೀರಭದ್ರೇಶ್ವರ ಮೆಸ್ ಈ ಹೆಸರು, ಮತ್ತು ಗಂಗಣ್ಣ ಎಕರೆ ಇಡ್ಲಿ. ವೀರಭದ್ರೇಶ್ವರ ಮೆಸ್ಸು, ವೀರಭದ್ರ ಅನ್ನೋದು ನಮ್ಮ ಮನೆ ದೇವರು, ಗಂಗಣ್ಣ ನಮ್ಮ ತಂದೆ ಹೆಸರು, ಮಲ್ಲಣ್ಣ ನಮ್ಮ ತಾತನ ಹೆಸರು. ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಆ್ಯಕ್ಚುಲಾಗಿ. ಇಡ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಇಡ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ, ಒಳ್ಳೆ ಸ್ಮೂತಾಗಿದೆ, ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಚಿತ್ರಾನ್ನನೂ ಟ್ರೈ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ತುಂಬ ಕ್ರೌಡೆಡ್ ಇದೆ, ಸಿಗುತ್ತೆ ಇಡ್ಲಿ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಬೋಂಡ ಆವಾಗಲೇ ನಾವು ವೆಯ್ಟ್ ಮಾಡ್ತೀವಿ, ಇನ್ನೂ ಸಿಕ್ಕಿಲ್ಲ ಸರ್. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾರೆ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು ಆ್ಯಕ್ಚುಲಿ. ಅವರೆಲ್ಲ ಸುಮಾರು ಸತಿ ಬಂದಿದ್ದಾರೆ, ಚೆನ್ನಾಗಿದೆ ಆ್ಯಕ್ಚುಲಿ. ಹಲೋ, ನನ್ನ ಹೆಸರು ಚೈತನ್ಯ ಅಂತ. ಆ್ಯಕ್ಚುಲಿ ನಾವು ಇವತ್ತು ಗಂಗಣ್ಣ ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಇಡ್ಲಿ ಮತ್ತು ಪೂರಿ, ಚಿತ್ರಾನ್ನ ಪ್ರತಿಯೊಂದು ಸಿಗುತ್ತೆ. ಆದರೆ ಇವತ್ತು ನಾವು ಇಡ್ಲಿ ತಿನ್ನೋಕ್ಕಂತ ಬಂದ್ವಿ, ಆದರೆ ಇಲ್ಲಿ ಇಡ್ಲಿ ಇಲ್ಲ. ಇಲ್ಲಿ ತುಂಬ ಫೇಮಸ್ ಇಡ್ಲಿ. ಎಲ್ಲರೂ ಬನ್ನಿ. ಹಾಗೆ ಕಪಿಲ್ ಕ್ರಿಯೇಷನ್ ಅವ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ಸ್. ಎಕರೆ ಇಡ್ಲಿ ಸ್ಪೆಷಲ್ ಏನೇನು ಸರ್? ಅದಕ್ಕೆ ಏನೇನು ಇರುತ್ತೆ, ಏನೇನು ಕೊಡ್ತೀರಾ? ಇಡ್ಲಿ ಜೊತೆಗೆ ಚಟ್ನಿ ಇರುತ್ತೆ, 2 ಥರ ಚಟ್ನಿ ಇರುತ್ತೆ. ಒಂದು ಒಣಮೆಣ್ಸಿನ್ಕಾಯಿ ಚಟ್ನಿ, ಒಂದು ಹಸಿಮೆಣ್ಸಿನ್ಕಾಯಿ ಚಟ್ನಿ, ಸಾಗು ಇರುತ್ತೆ. ಎಕರೆ ಇಡ್ಲಿ ಜೊತೆಗೆ ಚಿತ್ರಾನ್ನ ಇರುತ್ತೆ. ಈಗ ಎಳ್ಳಿಕಾಯಿ ಖಾಲಿ ಆಗಿದೆ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಕಾಮನಾಗಿ ಎಳ್ಳಿಕಾಯಿ ಚಿತ್ರಾನ್ನ ಡೈಲಿ ಕೊಡ್ತೀವಿ. ಜೊತೆಗೆ ಒಂದು ಬಾತ್ ಐಟಮ್ ಇರುತ್ತೆ, ಪೂರಿ ಇರುತ್ತೆ, ಬೋಂಡ ಇರುತ್ತೆ. ಅವ್ರು ಹೇಳಿದ್ದು ಲೆಕ್ಕ ತೊಗೊತೀವಿ ಸರ್. ಕಸ್ಟಮರ್ ತಿಂದಿದ್ದು ಅವ್ರು ಏನು ಹೇಳ್ತಾರೋ ಅದೇ ಲೆಕ್ಕ ನಮಗೆ. ಟೈಮಿಂಗ್ಸ್ ಬೆಳಗ್ಗೆ 6:30 ಓಪನ್ ಮಾಡ್ತೀವಿ, 12 ಗಂಟೆ 12:30 ಗಂಟೆ ಇರ್ತೀವಿ. ಸಂಜೆ ಮೇಲೆ? ಸಂಜೆ ಇಲ್ಲ ಸರ್, ಬೆಳಗ್ಗೆ ಟಿಫನ್ ಮಾತ್ರ. ರಜಾ ಅಂತೇನಿಲ್ಲ ಸರ್, ನಮಗೆ ಬೇಕಾದಾಗ ಮಾತ್ರ ರಜಾ ಮಾಡ್ತೀವಿ. ಯಾವುದೇ GHL ರಜೆ ಮಾಡಲ್ಲ, ಯಾವುದೇ ಹಬ್ಬದಲ್ಲಿ ರಜೆ ಮಾಡಲ್ಲ, ಶನಿವಾರ ಭಾನುವಾರ ಯಾವುದೇ ಕಾರಣಕ್ಕೂ ರಜೆ ಮಾಡಲ್ಲ. ಇಡ್ಲಿ ಅಂದರೆ ಫೇಮಸ್ ಇತ್ತು ಇಲ್ಲಿ, ಇಡ್ಲಿಗೆ ಜನ ಹುಡ್ಕೊಂಬರೋರು. ಬಟ್ ಈಗೆಲ್ಲ ಫುಡ್ಡಿ ಲವರ್ಸ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಫುಡ್ಗೆ. ನೋಡಿ. ಚಿಕ್ಕ ವಯಸ್ಸಿಂದ ಬರ್ತಾನೆ ಇದ್ದೀನಿ, ಅದೇ ಟೇಸ್ಟು, ಅದೇ ಎಕರೆ ಇಡ್ಲಿ ಚೆನ್ನಾಗಿರುತ್ತೆ. ಒಂದು ಇಡ್ಲಿ ತಿಂದಿದ್ರೆ ಹೊಟ್ಟೆ ತುಂಬಿಡುತ್ತೆ. ಅದು ಬಿಟ್ಟರೆ ಚಿತ್ರಾನ್ನ ಚೆನ್ನಾಗಿರುತ್ತೆ. ಇಲ್ಲಿ ತಿಂದು ಟೇಸ್ಟ್ ನೋಡಿ, ಸುಮಾರು ವರ್ಷದಿಂದ ಮಾಡ್ತಾನೆ ಇದ್ದಾರೆ ನೋಡಿ, ಸೂಪರಾಗಿದೆ. ನಾವಿಲ್ಲಿ 8 ವರ್ಷದಿಂದ ಈ ಭದ್ರೇಶ್ವರ ಹೋಟೆಲಿಗೆ ಬರ್ತೀವಿ. ನಾವಿಲ್ಲೇ ಇರೋದು ಲೋಕಲಲ್ಲಿ. ನಾವು ಹೊರಗಡೆ ಬರೋದ್ರಿಂದ ನಾವು ಡೈಲಿ ನಾಷ್ಟ ಇಲ್ಲೇ ಮಾಡೋದು. ನಾವು ಇಡ್ಲಿ ತಿನ್ನೋಕ್ಕೆ ಬಂದ್ವಿ, ಇಡ್ಲಿ ಖಾಲಿ ಆಗಿದೆ. ಅದು ಅಲ್ಲದೆ ಈ ಹೋಟ್ಲಲ್ಲಿ ತುಂಬ ಇಷ್ಟ ಅಂದರೆ ಡೈಲಿ ಒಂದೊಂದು ಥರ ವೆರೈಟಿ ಚಿತ್ರಾನ್ನ ಮಾಡ್ತಾರೆ. ಚಿತ್ರಾನ್ನ ತುಂಬ ಇಷ್ಟ. ಇವತ್ತು ಚಿತ್ರಾನ್ನನೂ ಸಿಕ್ಕಿಲ್ಲ, ಇಡ್ಲಿನೂ ಸಿಕ್ಕಿಲ್ಲ, ಪೂರಿ ತಿಂತಾಯಿದ್ದೀನಿ. ಸೊ ಇಲ್ಲಿ ಸ್ಪೆಷಲ್ ಏನಂದರೆ ಗಂಗಣ್ಣ ಎಕರೆ ಇಡ್ಲಿ ಅಂತ. ಸೊ ಡಿಫ್ರೆಂಟ್, ನಾರ್ಮಲ್ ಇಡ್ಲೀಸ್ಗಿಂತ ಡಿಫ್ರೆಂಟಾಗಿರುತ್ತೆ. ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಚಟ್ನಿ, ಇಲ್ಲಿ ಕೊಡೋ ಚಟ್ನಿ ತುಂಬ ಚೆನ್ನಾಗಿದೆ. ಸೊ ಚಿತ್ರಾನ್ನನೂ ಅಷ್ಟೇ, ಮೆಂತ್ಯ ಬಾತು ಇದೆಲ್ಲ ತುಂಬ ಚೆನ್ನಾಗಿದೆ. ಫುಡ್ ಐಟಮ್ಸ್ ಕಂಪೇರ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇದೆ.
ನಮಸ್ಕಾರ ಬೆಂಗಳೂರು. ನೀವು ಏನಾದರೂ ಒಳ್ಳೆ ಇಡ್ಲಿ ಟೇಸ್ಟ್ ಮಾಡಬೇಕು ಅಂತಂದರೆ ಮಿಸ್ ಮಾಡ್ದಂಗೆ ಅವ್ರು ಹೇಳಿರೋ ಲೊಕೇಶನ್ಗೆ ಬಂದುಬಿಡಿ. ಇಡ್ಲಿ ಜೊತೆಗೆ 2 ಟೈಪ್ಸ್ ಚಟ್ನಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಏನು ಕಂಡೀಷನ್ ಏನು ಅಂತಂದರೆ ಪೇಷನ್ಸ್ ಇರೋರು ಮಾತ್ರ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಕು. ಯಾಕೆಂದರೆ ಮಿನಿಮಮ್ 30 ಮಿನಿಟ್ಸ್ವರೆಗೂ ಕಾಯಬೇಕಾಗುತ್ತೆ. ಬಂದಿದ ತಕ್ಷಣ ಅಂತೂ ಸಿಗೋದಿಲ್ಲ, ಇದೊಂದು ಗ್ಯಾರಂಟಿ. ಸೊ ಬೆಟರ್ ಟೇಸ್ಟ್ ಇರುತ್ತೆ. ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮದೇ ಮಿಸ್ ಮಾಡಿದೆ ಕೆಂಗೇರಿ ಹತ್ರ ಬಂದ್ಬಿಡಿ. ಥ್ಯಾಂಕ್ ಯು. ಬನ್ನಿ ಎಲ್ಲರೂ ವಿಸಿಟ್ ಮಾಡಿ, ಚೆನ್ನಾಗಿದೆ ಜಾಗ. ಇಡ್ಲಿ ಸಿಕ್ಕೋರು ಲಕ್ಕಿ ಇಲ್ಲಿ. ಈಗ ಮುಂಚೆ ಹೆಂಗಿತ್ತು ಅಂತ ಗೊತ್ತಿಲ್ಲ, ಈಗ ಇಡ್ಲಿ ಸಿಕ್ಕೋರು ತುಂಬ ಲಕ್ಕಿ. ಬೋಂಡ ಅಂತೂ ಇನ್ನೂ ಲಕ್ಕಿ ಇರಬೇಕು ಅವ್ರಿಗೆ ಸಿಗೋರಿಗೆ. ಬನ್ನಿ ಟೇಸ್ಟ್ ಮಾಡಿ ಸರ್. ನಾವು ಹುಡ್ದಾಗಿಂದ ಇಲ್ಲೇ ಬರ್ತಾಯಿದ್ದೀವಿ, ಅದೊಂದು ಪ್ರಾಬ್ಲಮ್ ಏನಿಲ್ಲ. ಹುಡ್ದಾಗಿಂದ ಇಲ್ಲೇ ತಿಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ ನಾವು. ನೀವು ಬಂದರೆ ರೆಗ್ಯುಲರ್ ಆಗಿ ಏನೇನು ತಿಂತೀರಿ? ಸರ್ ನಮ್ಮಲ್ಲೆಲ್ಲ ಎಲ್ಲ ಟೇಸ್ಟ್ ಮಾಡಿ ಸರ್, ಚೆನ್ನಾಗಿರುತ್ತೆ. ಲೈಕ್ ಪೂರಿ ಟೇಸ್ಟ್ ಮಾಡಿ, ಇಡ್ಲಿ ಟೇಸ್ಟ್ ಮಾಡಿ, ರೈಸ್ ಅಂತೂ ಕೇಳಂಗಿಲ್ಲ, ಇನ್ನೂ ಟೇಸ್ಟ್ ಮಾಡಿ ಸರ್. ಸತಿ 3 kg ಅನ್ನ ಬೇಯಿಸ್ತೀವಿ, 3 kg ಬಾತ್ ದಮ್ ಹಾಕ್ತೀನಿ ಡೈಲಿ. ಖಾಲಿ ಆದಂಗೆ ಕೇಳಿದ್ರೆ ವೈಟ್ ರೈಸ್ ಮಾಡ್ಕೊತಾ ಇರ್ತೀವಿ. ಚಿತ್ರಾನ್ನ ಗೊಜ್ಜು ರೆಡಿ ಇರುತ್ತೆ, ಕಲಿಸ್ಕೊಳ್ತಾ ಇರ್ತೀವಿ. ಎಲ್ಲಿಗೆ ಈಗ ಖಾಲಿ ಆಗಿದೆ ಸರ್, 2 ದಿನ ಆಯ್ತು ಖಾಲಿಯಾಗಿ. ಹಾಂ ಡೈಲಿ ಇರುತ್ತೆ, ನಾಳೆ ಬರುತ್ತೆ ಎಳಿಕೆ ನಾಳೆ. ಎಸ್, 100 ವರ್ಷದ ಒಂದು ಹಳೆ ಹೋಟ್ಲು. ಇಲ್ಲಿ ಎಕರೆ ಇಡ್ಲಿ ಸಿಕ್ಕಾಪಟ್ಟೆ ಫೇಮಸ್. ಬಟ್ ಒಂದೇ ಹೇಳ್ತೀನಿ ನಾನು, ಆ ಎಕರೆ ಇಡ್ಲಿ ಏನಿದೆ ಅಲ್ಲ, ಅದು ಒಬ್ಬರಿಂದ ತಿನ್ನೋಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದರೆ ಅಷ್ಟು ದೊಡ್ಡದಾಗಿರುತ್ತೆ. ಇನ್ನು ಒಳಗೆ ಕ್ರೌಡ್ ಅಂತೂ ನೋಡಿದ್ರೆ ನೀವು ಹೆವಿ ಆಗಿದೆ. ಹಂಗೋ ಹಿಂಗೋ ಕಷ್ಟದಲ್ಲಿ ಹೊರಗೆ ಬಂದುಬಿಟ್ಟು ಇಡ್ಲಿ ತೊಗೊಂಬಂದೆ. ದೊಡ್ಡ ಇಡ್ಲಿಲಿ ನಾನೊಂದು ಚಿಕ್ಕ ಪೀಸ್ ತಿಂದೆ. ಯಾಕಂದರೆ ಒಂದು ಇಬ್ಬರು ಇದ್ದರೆ ನೀವು ಆರಾಮ್ಸೆ ತಿನ್ಬೋದು, ಒಬ್ಬರಿಂದ ಚಾನ್ಸೇ ಇಲ್ಲ. ಒಂದು ಚಿಕ್ಕ ಇಡ್ಲಿ, ಅದಕ್ಕೆ ಸೂಪರ್ ಆಗಿರುವಂತಹ ಒಂದು ಬೋಂಡ. ಸೊ ಚಟ್ನಿ ಎಲ್ಲ ಇದೆ, ಬಟ್ ಅಲ್ಲಿ ಇರೋ ಕ್ರೌಡು, ಆಮೇಲೆ ಒಂದಿಷ್ಟು ಜನರ ಕಿರಿಕಿರಿಗಳು, ನಿಲ್ಲಬೇಡಿ ದೂಡಬೇಡಿ, ಇಡ್ಲಿ ಬಂದಿಲ್ಲ, ಅದು ಇದು ಇನ್ನೊಂದು ಮತ್ತೊಂದು ಅಂತ ಹೆಂಗೋ ಹೊರಗೆ ಕಷ್ಟದಲ್ಲಿ ತೊಗೊಬಂದ್ವಿ. ಸೊ ಇದಕ್ಕೆ ಚಟ್ನಿ ಕೊಡ್ತಾರೆ, ಆಮೇಲೆ ಬೋಂಡ ಇದೆ, ಇನ್ನು ರೈಸ್ ಬಾತ್ಗಳಿವೆ, ಚಿತ್ರಾನ್ನ ಇದೆ. ಇದರಲ್ಲಿ ನಾನು ಟ್ರೈ ಮಾಡಿರುವಂಥದ್ದು ಎಕರೆ ಇಡ್ಲಿ. ಫಸ್ಟ್ ಕ್ಲಾಸ್ ಸಾಗು ಹಾಕಿ ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ನಿಮಗೆ ಫಸ್ಟ್ ಆಫ್ ಆಲ್ ಇಡ್ಲಿ ತುಂಬ ಸಾಫ್ಟ್ ಬರುತ್ತೆ. ಇದು ಒಂದು ದೊಡ್ಡ ಇಡ್ಲಿಲಿ ಜಸ್ಟ್ ಒಂದು ಕಾಲು ಅಂಶ ಅಂತ ಹೇಳ್ತಾರಲ್ಲ, ಇಡೀ ಒಂದು ಎಕರೆ ಇಡ್ಲಿ ನೀವು ತೊಗೊಂಡಾಗ ಅದರಲ್ಲಿ ಒಂದು ಪಾರ್ಟ್ ಅಂತ ಹಾಗೆ. ಯಾಕಂದರೆ ನಿಮಗೆ ಸೀರಿಯಸ್ಲಿ ಬಂದು 1 ಎಕರೆ ಇಡ್ಲಿನ ಒಬ್ಬರು ತಿನ್ನೋದಂತೂ ಚಾನ್ಸೇ ಇಲ್ಲ. ಯಾಕಂದರೆ ಮಿನಿಮಮ್ ಏನಿಲ್ಲ ಅಂದರೂ 3 ರಿಂದ 4 ಜನ ತಿನ್ಬೋದು, ಅಷ್ಟು ದೊಡ್ಡದಾದ ಇಡ್ಲಿ ಕೊಡ್ತಾರೆ. ಅದರಲ್ಲಿ ಒಂದು ಚಿಕ್ಕ ಪೀಸ್ ತೊಗೊಂಡೆ. ಸೊ ಇಡ್ಲಿ ತುಂಬಾ ಸಾಫ್ಟಾಗಿದೆ. ಆಮೇಲೆ ಕೊಟ್ಟಿರೋ ಸಾಗು ನಿಮಗೆ ಮೀಡಿಯಮ್ ಸ್ಪೈಸಿ ಆಗಿಬಿಟ್ಟು, ಸಾಗು ಮತ್ತು ಆ ಒಂದು ಇಡ್ಲಿ ಭರ್ಜರಿ ಕಾಂಬಿನೇಷನ್ ಅಂತ ಹೇಳ್ಬೇಕು. ಸಕ್ಕ ಟೇಸ್ಟು. ಇನ್ನು ಬೋಂಡ ನೀವೇ ನೋಡಿದ್ರಿ, ಒಂದು ಪ್ಲೇಟಿಗೆ ಒಂದು ಬೋಂಡ ಏನು ಹಾಕಲ್ಲ, ಒಂದು ಪ್ಲೇಟಲ್ಲಿ ಬೋಂಡ ಹಿಡ್ಕೊಂಡು ಅಲ್ಲೇ ಸರ್ವ್ ಮಾಡ್ತಾ ಬರ್ತಾರೆ ಅವರು. ನೀವೆಷ್ಟಾದರೂ ಬೋಂಡ ಹಾಕ್ಕೊತಾನೆ ಇರ್ಬೋದು, ಲಾಸ್ಟಿಗೆ ಕರೆಕ್ಟಾಗಿ ಬಿಲ್ ಕೊಟ್ಟರಾಯಿತು. ಸೊ ಬೋಂಡನೂ ಅಷ್ಟೇ. ಟೇಸ್ಟ್ ನೋಡೋಣ ತಿಂದು ಹೆಂಗಿದೆ ಅಂತ. ಆ್ಯಕ್ಚುಲಿ ಬೋಂಡ ಬಂದಾಗ ಸಿಕ್ಕಾಪಟ್ಟೆ ಸರ್ ಇಲ್ಲೊಂದು ಸರ್ ಇಲ್ಲೊಂದು ಹಾಕಿ ಅಂತ ಹಾಕ್ಸ್ಕೊತಾ ಇದ್ರು. ಯಾಕೆ ಅಂತ ಗೊತ್ತಾಗಿರಲಿಲ್ಲ, ಇವಾಗ ಗೊತ್ತಾಗ್ತಿದೆ. ಬೋಂಡ ಟೇಸ್ಟು ಅದ್ಭುತವಾಗಿದೆ. ಸೊ ಗರಿ ಆಗಿಬಿಟ್ಟು ಸೂಪರಾಗಿ ಕೊಟ್ಟಿದ್ದಾರೆ. ಸೊ ಬೋಂಡ ಆಮೇಲೆ ಎಕರೆ ಇಡ್ಲಿ, ಟೇಸ್ಟ್ ರೈಸ್ ಅಂತೂ ಜಬರ್ದಸ್ತಾಗಿದೆ. ಅವ್ರು ಮಾತಾಡಿದ್ರು ಚೆನ್ನಾಗಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನೋಡ್ತಿದ್ದೀರಾ ಕ್ರೌಡು, ನಾವು ಬಂದಾಗ್ಲಿಂದ ಇದೇ ಕ್ರೌಡ್ ಇದೆ, ಈಗಲೂ ಅದೇ ಕ್ರೌಡ್ ಮೇಂಟೈನ್ ಆಗ್ತಿದೆ. ಜನ ಇಲ್ಲಿ ಜಾಸ್ತಿ ಪ್ರಿಫರ್ ಮಾಡೋದೆ ಒಂದು ರೈಸ್ ಐಟಮು, ಇನ್ನೊಂದು ಇಡ್ಲಿ, ಆಮೇಲೆ ಬೋಂಡ. ಬಟ್ ಅದೇ ಹೇಳ್ದಲ್ಲ, ಒಬ್ರು ಹೇಳಿದ್ರು ಬೈಟ್ ಕೊಡ್ತಾ,
ಕಾದು ತಿನ್ಬೇಕಂದ್ರೆ, ಯಾಕಂದರೆ ಖಾಲಿ ಆಗ್ತಾ ಇದ್ದಂಗೆ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡ್ಕೊಂಡು ತರ್ತಾನೆ ಇರ್ತಾರೆ. ಟೇಸ್ಟ್ ವೈಸ್ ಅಂತೂ ಅದ್ಭುತವಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ಬರಲೇಬೇಕು. ಬೆಳಿಗ್ಗೆ 7 ಗಂಟೆಗೆ ಓಪನ್ನು ಆಗುತ್ತೆ. ಹಾಗಾದರೆ ಈ ಒಂದು ವೀರಭದ್ರೇಶ್ವರ ಮೆಸ್ ಎಲ್ಲಿದೆ, ಇದರ ಲೊಕೇಶನ್ನು, ಅಡ್ರೆಸ್ ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಂದರೆ ನಿಮ್ಗೆ ಅಡ್ರೆಸ್ ಹೇಳೋದಕ್ಕಿಂತ ಗೂಗಲ್ ಮ್ಯಾಪ್ ಹಾಕಿದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ. ಎಲ್ಲ ಫುಡ್ಡು ಚೆನ್ನಾಗಿದೆ, ಅದರಲ್ಲೂ ಎಕ್ರೆ ಇಡ್ಲಿ ಮಾತ್ರ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.